ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆಗಸ್ಟ್ 9ರಿಂದ ಮಕರ ರಾಶಿಯವರಿಗೆ ಏನಾಗುತ್ತದೆ ಎಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ಮಕರ ರಾಶಿಯವರು ತುಂಬ ಅದೃಷ್ಟವಂತರು ಮತ್ತು ಆಗಸ್ಟ್ 9ರ ನಂತರ 2 ದೊಡ್ಡ ಶುಭ ಸುದ್ದಿಗಳನ್ನು ಕೇಳುತ್ತಾರೆ. ಒಬ್ಬ ದೇವತೆ ಅವರ ಜೊತೆಗಿರುತ್ತಾಳೆ. ಆ ದೇವತೆ ರಾತ್ರಿಯಲ್ಲಿ ನಿಮ್ಮ ಮನೆಗೆ ರಹಸ್ಯವಾಗಿ ಬಂದು ಹೊರಟು ಹೋಗುತ್ತಾಳೆ. ಇಲ್ಲಿಯವರೆಗೆ ಅವಳು ನಿಮ್ಮನ್ನು ಅನೇಕ ಅಪಾಯಗಳಿಂದ ರಕ್ಷಿಸಿದ್ದಾಳೆ. ಆ ದೇವತೆ ಯಾರೆಂದು ತಿಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಸುತ್ತಲೂ ಯಾರೂ ಇಲ್ಲದಿರುವಾಗ ಮಾತ್ರ ಈ ವಿಡಿಯೋವನ್ನು ನೋಡಿ. ಈಗ ಆಗಸ್ಟ್ 9ರಿಂದ ನಿಮಗೆ ಏನಾಗುತ್ತದೆ ಎಂದು ಕಂಡುಹಿಡಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅಲ್ಲದೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಓಂ ನಮಃ ಶಿವಾಯ ಹೀಗೆ ಮಾಡಿ. ಮಕರ ರಾಶಿಯವರು ಅನೇಕ ಒಳ್ಳೆಯ ಗುಣಗಳನ್ನು ಹೊಂದಿದ್ದಾರೆ. ಅವರು ಪ್ರೀತಿಸುವಷ್ಟೇ ಕೋಪಗೊಳ್ಳುತ್ತಾರೆ. ಅವರು ತುಂಬ ಸುಂದರರು ಮತ್ತು ಸುಂದರವಾದ ಮನಸ್ಸನ್ನು ಹೊಂದಿರುತ್ತಾರೆ. ಅವರು ಎಲ್ಲರೊಂದಿಗೂ ಹೊಂದಿಕೊಳ್ಳಲು ಬಯಸುತ್ತಾರೆ. ಅವರು ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತನಾಡುತ್ತಾರೆ ಮತ್ತು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಅವರು ಏನೇ ಮಾಡಿದರೂ ಪ್ರಾಮಾಣಿಕವಾಗಿ ಮಾತನಾಡುತ್ತಾರೆ. ಅವರು ಬಾಲ್ಯದಿಂದಲೂ ಕಷ್ಟಪಟ್ಟು ಬೆಳೆದಿದ್ದಾರೆ ಮತ್ತು ಅನೇಕ ಕಷ್ಟಗಳನ್ನು ಸಹಿಸಿಕೊಂಡಿದ್ದಾರೆ. ಅವರು ಮಾಡುವ ಯಾವುದೇ ಕೆಲಸದಲ್ಲಿ ಅನೇಕ ನಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಅವರು ಜೀವನದಲ್ಲಿ ಚೆನ್ನಾಗಿ ಹಣ ಗಳಿಸಲು ಬಯಸುತ್ತಾರೆ. ಅವರು ಅದಕ್ಕಾಗಿ ಶ್ರಮಿಸುತ್ತಾರೆ. ಅದ್ಯಾಗೋ ಅವರಿಗೆ ಉತ್ತಮ ಜೀವನವಿದೆ. ಅವರು ಅಧಿಪತಿಗಳಾಗಿರುವುದರಿಂದ ಶನಿಯ ಆಶೀರ್ವಾದ ಅವರ ಮೇಲೆ ಹೆಚ್ಚು. ಇದು ಬಹಳಷ್ಟು ಅದೃಷ್ಟವನ್ನು ತರುತ್ತದೆ. ಅವರು ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಉತ್ತಮ ಲಾಭವಾಗುತ್ತದೆ. ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಅವರು ಹಣದ ವಿಷಯದಲ್ಲಿ ಸಮೃದ್ಧರಾಗಿರುತ್ತಾರೆ. ಮನೆಯಲ್ಲಿ ಹಣ ಹೆಚ್ಚಾಗುತ್ತದೆ. ಅವರು ಸಾಲದ ಹೊರೆಯಿಂದ ಮುಕ್ತರಾಗುತ್ತಾರೆ. ಅವರು ಒಳ್ಳೆಯ ಸುದ್ದಿ ಕೇಳುತ್ತಾರೆ. ಕುಟುಂಬದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಅವರು ಹಣಕಾಸಿನ ವಿಷಯದಲ್ಲಿ ಉತ್ತಮರಾಗಿರುತ್ತಾರೆ. ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ಬಾಕಿ ಇರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತವೆ. ಮಕರ ರಾಶಿಯವರು ಹೆಚ್ಚಿನ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಹೊಂದಿರುತ್ತಾರೆ. ಅವರು ಯಾವುದೇ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾಡುತ್ತಾರೆ. ಅವರು ಯಾವುದೇ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಅವರ ಕಣ್ಣುಗಳಲ್ಲಿ ಸ್ವಲ್ಪ ಶಕ್ತಿ ಮತ್ತು ಹೃದಯದಲ್ಲಿ ಧೈರ್ಯ ಇರುತ್ತದೆ. ಅವರು ಪ್ರೀತಿಸುವವರಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಅವರು ಯಾವುದೇ ಅಪಾಯವನ್ನು ಎದುರಿಸಿದರೂ ಅವರೊಂದಿಗೆ ಇರುತ್ತಾರೆ. ಅವರು ಯಾರಿಗೂ ಮೋಸ ಮಾಡುವುದಿಲ್ಲ. ಆದರೆ ಅವರು ಪ್ರೀತಿಸಿದವರು ಮಾತ್ರ ಅವರನ್ನು ಮೋಸ ಮಾಡುತ್ತಾರೆ. ಅವರು ಕಷ್ಟದಲ್ಲಿದ್ದಾಗ ಯಾರೂ ಅವರಿಗೆ ಸಹಾಯ ಮಾಡುವುದಿಲ್ಲ. ಅವರು ನೀಡಿದ ಸಹಾಯವನ್ನು ಅವರು ಮರೆತು ಬಿಡುತ್ತಾರೆ. ಆದಾಗ್ಯೂ ಅವರಿಗೆ ಉತ್ತಮ ಭವಿಷ್ಯವಿರುತ್ತದೆ. ಒಬ್ಬ ದೇವತೆ ಅವರೊಂದಿಗೆ ಇರುತ್ತಾಳೆ. ಇದು ಬಹಳಷ್ಟು ಅದೃಷ್ಟವನ್ನು ತರುತ್ತದೆ. ನೀವು ಏನೇ ಮಾಡಿದರೂ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಸಿಗುತ್ತವೆ. ನಿಮ್ಮ ಎಲ್ಲ ಸಾಲಗಳು ತೀರುತ್ತವೆ ಮತ್ತು ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತವೆ. ಇಂದಿನ ಹೂಡಿಕೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಬರುತ್ತದೆ. ಮಕರ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರವು 2, 3 ಮತ್ತು 4 ಪಾದಗಳನ್ನು ಹೊಂದಿದೆ. ಶ್ರವಣ ನಕ್ಷತ್ರವು 1, 2, 3 ಮತ್ತು 4 ಪಾದಗಳನ್ನು ಹೊಂದಿದೆ ಮತ್ತು ಧನಿಷ್ಠ ನಕ್ಷತ್ರವು 1, 2, 3 ಪಾದಗಳನ್ನು ಹೊಂದಿದೆ. ಒಟ್ಟು 9 ಪಾದಗಳು. ಅವರ ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಫಲ ನೀಡುತ್ತದೆ. ಆಗಸ್ಟ್ 9ರಿಂದ ಸಮಯ ಕೊನೆಗೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. ನಿಮ್ಮ ಜೀವನವು ನೀವು ಯೋಚಿಸಿದಂತೆ ಇರುತ್ತದೆ. ವಿದ್ಯಾರ್ಥಿಗಳು ತಮ್ಮ ಕಲೆಗಳನ್ನು ಪೂರೈಸುತ್ತಾರೆ. ಅವರು ಉತ್ತಮ ಮಟ್ಟವನ್ನು ತಲುಪುತ್ತಾರೆ. ಉದ್ಯಮಿಗಳು ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಸಮಸ್ಯೆಗಳಿರುವುದಿಲ್ಲ. ಉದ್ಯೋಗಿಗಳಿಗೆ ಉತ್ತಮ ಜೀವನವಿರುತ್ತದೆ. ಸಂಬಳ ಹೆಚ್ಚಾಗುತ್ತದೆ.
ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಶೀಘ್ರದಲ್ಲಿ ಕೆಲಸ ಸಿಗುತ್ತದೆ. ಮಕರ ರಾಶಿಯವರು ತುಂಬ ಕರುಣಾಮಯಿಗಳಾಗಿರುತ್ತಾರೆ. ಅವರು ಎಲ್ಲರಿಗೂ ಸಹಾಯ ಮಾಡುತ್ತಾರೆ. ಅವರು ಪರಸ್ಪರ ಯಾವುದೇ ಕುತಂತ್ರವನ್ನು ಹೊಂದಿರುವುದಿಲ್ಲ. ಎಲ್ಲರೂ ಸಂತೋಷದಿಂದ ಬದುಕಲು ಬಯಸುತ್ತಾರೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ದೊಡ್ಡ ದೃಢ ಸಂಕಲ್ಪ ಅವರಲ್ಲಿದೆ. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಅವರು ತಮ್ಮ ಕುಟುಂಬ ಸದಸ್ಯರನ್ನು ಸಂತೋಷವಾಗಿಡಲು ಬಯಸುತ್ತಾರೆ. ಬಾಹ್ಯವಾಗಿ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಉದ್ಯೋಗಿಗಳಿಗೆ ಉತ್ತಮ ಜೀವನವಿರುತ್ತದೆ. ಸಂಬಳ ಹೆಚ್ಚಾಗುತ್ತದೆ. ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಶೀಘ್ರದಲ್ಲಿ ಕೆಲಸ ಸಿಗುತ್ತದೆ. ಮಕರ ರಾಶಿಯವರು ತುಂಬ ಕರುಣಾಮಯಿಗಳಾಗಿರುತ್ತಾರೆ. ಅವರು ಎಲ್ಲರಿಗೂ ಸಹಾಯ ಮಾಡುತ್ತಾರೆ. ಅವರು ಪರಸ್ಪರ ಯಾವುದೇ ಕುತಂತ್ರವನ್ನು ಹೊಂದಿರುವುದಿಲ್ಲ. ಎಲ್ಲರೂ ಸಂತೋಷದಿಂದ ಬದುಕಲು ಬಯಸುತ್ತಾರೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ದೊಡ್ಡ ದೃಢ ಸಂಕಲ್ಪ ಅವರಲ್ಲಿದೆ. ಅದಕ್ಕಾಗಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ. ಅವರು ತಮ್ಮ ಕುಟುಂಬ ಸದಸ್ಯರನ್ನು ಸಂತೋಷವಾಗಿಡಲು ಬಯಸುತ್ತಾರೆ. ಬಾಹ್ಯವಾಗಿ ಅವರು ನಗುತ್ತಾರೆ, ಆದರೆ ಒಳಗೆ ಅನೇಕ ಕಷ್ಟಗಳು ಮತ್ತು ದುಃಖಗಳಿವೆ. ಅವರು ಜೀವನದಲ್ಲಿ ಬಹಳಷ್ಟು ಹಣವನ್ನು ಗಳಿಸಲು ಮತ್ತು ಉತ್ತಮ ಜೀವನವನ್ನು ನಡೆಸಲು ಬಯಸುತ್ತಾರೆ. ಮಕರ ರಾಶಿಯವರು ಅವರೊಂದಿಗೆ ದೇವತೆಯನ್ನು ಹೊಂದಿರುತ್ತಾರೆ. ಆ ದೇವತೆ ವಾಸ್ತವವಾಗಿ ದುರ್ಗಾ ಮಾತೆ. ಆಗಸ್ಟ್ 9ರಿಂದ ದುರ್ಗಾ ದೇವಿಯ ಆಶೀರ್ವಾದವು ನಿಮ್ಮ ಮೇಲೆ ಹೆಚ್ಚು ಇರುತ್ತದೆ. ಅನೇಕ ಬಾರಿ ಅವಳು ರಾತ್ರಿಯಲ್ಲಿ ನಿಮ್ಮ ಮನೆಗೆ ರಹಸ್ಯವಾಗಿ ಮರಳಿದ್ದಾಳೆ. ಅವಳು ನಿಮ್ಮನ್ನು ಅನೇಕ ಅಪಾಯಗಳಿಂದ ರಕ್ಷಿಸಿದ್ದಾಳೆ. ಈ ಶುಕ್ರವಾರ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ದುರ್ಗಾದೇವಿಯನ್ನು ಪೂಜಿಸಿ. ಅಲ್ಲದೆ ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿ, ಹಣ್ಣುಗಳು ನೈವೇದ್ಯ ತೋರಿಸಿ ದೀಪವನ್ನು ಬೆಳಗಿಸಿ. ಇದರಿಂದಾಗಿ ನೀವು ದುರ್ಗಾದೇವಿಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯುತ್ತೀರಿ. ದೇವತೆ ನಿಮ್ಮ ಮನೆಯಲ್ಲಿರುತ್ತಾಳೆ. ನಿಮ್ಮ ಜೀವನದಲ್ಲಿ ಯಾವುದೇ ತಿರುವು ಇರುವುದಿಲ್ಲ. ನಿಮಗೆ ಅಪಾರ ಅದೃಷ್ಟ ಸಿಗುತ್ತದೆ. ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇರುತ್ತದೆ. ನಿಮ್ಮ ಜೀವನದಲ್ಲಿ ಅನೇಕ ಪವಾಡಗಳು ಸಂಭವಿಸುತ್ತವೆ. ನೀವು ಒಳ್ಳೆಯ ಸುದ್ದಿ ಕೇಳುತ್ತೀರಿ. ನಿಮಗೆ ಬಹಳಷ್ಟು ಹಣ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ಎಲ್ಲ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಕುಟುಂಬದಲ್ಲಿ ಎಲ್ಲರೂ ಸಂತೋಷ ಮತ್ತು ಸಂತೃಪ್ತರಾಗಿರುತ್ತಾರೆ. ಆದ್ದರಿಂದ ಅಂತಹ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ದೇವಿಯ ಕೃಪೆ ನಿಮ್ಮ ಮೇಲಿದ್ದರೆ ನೀವು ತುಂಬ ಅದೃಷ್ಟವಂತರು. ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ. ನಿನ್ನಿಂದ ಸಾಧ್ಯವಿಲ್ಲ. ನಿನ್ನ ಶತ್ರುಗಳು ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತಾರೆ. ನಿನ್ನನ್ನು ಕೀಳಾಗಿ ಕಾಣುತ್ತಿದ್ದವರು ಮತ್ತು ಅಪಹಾಸ್ಯ ಮಾಡಿದವರು ಮತ್ತೆ ನಿನ್ನ ಬಳಿಗೆ ಬರುತ್ತಾರೆ. ಇಂದಿನಿಂದ ಒಳ್ಳೆಯ ದಿನಗಳು ನಿನ್ನ ಬಳಿಗೆ ಬರುತ್ತವೆ. ನಿನ್ನ ಜೀವನವು ಉತ್ತಮವಾಗಿ ಬದಲಾಗುತ್ತದೆ. ಮಕರ ರಾಶಿಯವರೇ, ಈ ಶುಕ್ರವಾರದಂದು ಪೂಜಾ ಕೋಣೆಯಲ್ಲಿ ನಿಂಬೆಹಣ್ಣನ್ನು ಇಟ್ಟುಕೊಳ್ಳಿ. ನಿನ್ನ ಮನೆಯ ಹೊಸ್ತಿಲಿಗೆ ನಿಂಬೆಹಣ್ಣನ್ನು ಕಟ್ಟಿ. ಇದರಿಂದ ನಿನ್ನ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ನಿನ್ನ ಮನೆಯನ್ನು ಆವರಿಸಿಕೊಂಡಿರುವ ಬಡತನವು ದೂರವಾಗುತ್ತದೆ. ನಿನ್ನ ಮನೆಯಲ್ಲಿ ಅಪಾರ ಸಂಪತ್ತು ಸಿಗುತ್ತದೆ ಮತ್ತು ಹಣ ಹೆಚ್ಚಾಗುತ್ತದೆ. ಆದ್ದರಿಂದ ಇಷ್ಟು ದೊಡ್ಡ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ. 2 ದಿನಗಳ ನಂತರ ಅವುಗಳನ್ನು ಹೂವಿನ ಗಿಡಗಳಲ್ಲಿ ನೆಡಬೇಕು. ಮಕರ ರಾಶಿಯವರು ಹೊರಗಿನವರನ್ನು ಅವಲಂಬಿಸಿ ಏನನ್ನೂ ಮಾಡಬಾರದು. ಇದು ನಿಮಗೆ ಹಾನಿಯನ್ನುಂಟು ಮಾಡಬಹುದು. ಆದ್ದರಿಂದ ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಮಾಡಿ. ಇದು ಉತ್ತಮ ಲಾಭವನ್ನು ತರುತ್ತದೆ. ಕೆಲವು ಮಕರ ರಾಶಿಯವರು ಮದುವೆಯನ್ನು ಎದುರು ನೋಡುತ್ತಿದ್ದರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡೇರುತ್ತದೆ. ನೀವು ಈ ವರ್ಷ ಖಂಡಿತವಾಗಿಯೂ ಮದುವೆಯಾಗುತ್ತೀರಿ. ನೀವು ಬಯಸುವ ವ್ಯಕ್ತಿಯೊಂದಿಗೆ ನೀವು 7 ಹೆಜ್ಜೆ ಇಡುತ್ತೀರಿ.
ಮಕರ ರಾಶಿಯವರು ನಿಮಗೆ ಸಾಧ್ಯವಾದರೆ ಪ್ರಾಣಿಗಳಿಗೆ ಆಹಾರವನ್ನು ದಾನ ಮಾಡಿ. ಇದು ಬಹಳಷ್ಟು ಪುಣ್ಯವನ್ನು ತರುತ್ತದೆ. ನಿಮ್ಮ ಜೀವನದಲ್ಲಿನ ಎಲ್ಲ ದೋಷಗಳು ದೂರವಾಗುತ್ತವೆ. ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. ನಿಲ್ಲಿಸಲಾದ ಹಣ ಬರುತ್ತದೆ. ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ಆರ್ಥಿಕ ಲಾಭಗಳು ಇರುತ್ತವೆ. ಆದ್ದರಿಂದ ಅಂತಹ ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಮಕರ ರಾಶಿಯವರೇ, ಹೊರಗಿನವರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ. ಯಾರೊಂದಿಗೂ ಜಗಳವಾಡಬೇಡಿ. ಯಾರಿಗೂ ಯಾವುದೇ ಸಲಹೆ ನೀಡಬೇಡಿ. ನೀವು ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ಕೆಲವರು ಈಗಾಗಲೇ ನಿಮ್ಮ ಬಗ್ಗೆ ತುಂಬ ಅಸೂಯೆ ಹೊಂದಿದ್ದಾರೆ. ಆದ್ದರಿಂದ ಜಾಗರೂಕರಾಗಿರಿ. ಪಿ ಮತ್ತು ಎಲ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವವರೊಂದಿಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಅವರು ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ಎರಡರ ಬಗ್ಗೆ ಎಚ್ಚರಿಕೆಯಿಂದಿರಿ, ಏಕೆಂದರೆ ಅವು ನಿಮಗೆ ಯಾವುದೇ ಅದೃಷ್ಟವನ್ನು ತರುವುದಿಲ್ಲ. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಸೋಮವಾರ ಅಥವಾ ಶುಕ್ರವಾರದಂದು ಪ್ರಾರಂಭಿಸಿ. ಇದು ಉತ್ತಮ ಲಾಭವನ್ನು ತರುತ್ತದೆ ಮತ್ತು ಯಾವುದೇ ಸಮಸ್ಯೆಗಳಿಲ್ಲ. ಈ 2 ದಿನಗಳಲ್ಲಿ ಹಸಿರು ಬಟ್ಟೆಗಳನ್ನು ಧರಿಸಬೇಡಿ. ನೀವು ಅವುಗಳನ್ನು ಧರಿಸಲು ಬಯಸಿದರೆ ಇತರ ದಿನಗಳಲ್ಲಿ ಅವುಗಳನ್ನು ಧರಿಸಿ ಮತ್ತು ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ. ಕೆಂಪು, ಕಪ್ಪು, ಹಳದಿ, ನೀಲಿ, ಬಿಳಿ, ಗುಲಾಬಿ ನಿಮ್ಮ ಅದೃಷ್ಟ ಬಣ್ಣಗಳು. 3, 5 ಮತ್ತು 8 ನಿಮ್ಮ ಅದೃಷ್ಟ ಸಂಖ್ಯೆಗಳು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಕ್ಷಣ ಚಂದಾದಾರರಾಗಿ.